ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಬುರುಡೆ ಪ್ರಕರಣವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಯಲು ಮಾಡಿದ್ವಿ ನಾವು. ಶವಹುಟ್ಟಿಟ್ಟ ಕೇಸ್ ಬಗ್ಗೆ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ವರದಿಯನ್ನ ನಿಮ್ಮ ಮುಂದೆ ಬಿತ್ತರ ಮಾಡಿತ್ತು. ಕ್ಷಣ ಕ್ಷಣದ ಮಾಹಿತಿಯನ್ನ ಪ್ರಸಾರ ಮಾಡಿದ್ವಿ ನಾವು. ಮಾಸ್ಕ್ ಮ್ಯಾನ್ ಸುಳ್ಳು ಆರೋಪಗಳು ಎಲ್ಲವೂ ಕೂಡ ನಿಮ್ಮ ಮುಂದೆ ಬಯಲಾಗಿದ್ವು. ಆತ ಯಾವ ರೀತಿಯ ಸುಳ್ಳು ಹೇಳ್ತಾ ಇದ್ದಾನೆ, ಒಂದಷ್ಟೇ ಹೆಸರುಗಳನ್ನ ತಗೊಂಡ ಆ ಹೆಸರುಗಳನ್ನ ಪತ್ತೆ ಹಚ್ಚಿ ಹೋದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈತನ ವಿರುದ್ಧ ಹೇಳಿದ್ರು ಬಿಟ್ರೆ, ಈತನ ಜೊತೆಯಲ್ಲಿ ಈತ ಹೇಳಿದಂತ ರೀತಿಯಲ್ಲಿ ಅಥವಾ ಆತ ಹೇಳಿದಂತ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಅವರು ಹೇಳಲಿಲ್ಲ ಅಥವಾ ಫೋರ್ಸ್ಫುಲಿನೂ ಕೂಡ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ನ ಮಾಸ್ಕ್ ನ ರಿವೀಲ್ ಮಾಡಿದ್ದು, ಆತನ ಮುಖವಾಡ ಕಳಚಿದ್ದು ರಿಪಬ್ಲಿಕ್ ಕನ್ನಡ. ಆತನ ಮುಖವಾಡ ಅಷ್ಟೇ ಅಲ್ಲ, ಆತನ ಸುಳ್ಳುಗಳ ಮುಖವಾಡವನ್ನ ಕಳಿಸಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ನಿಗೂಢ ವ್ಯಕ್ತಿ ಅಂತ ಹೇಳ್ತಾ ಇದ್ದ ವ್ಯಕ್ತಿಯ ಬಣ್ಣ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಿಎನ್ ಚಿನ್ನಯ್ಯ ಏನು ಮಾರುವೇಷ ತೊಟ್ಕೊಂಡು ಇಷ್ಟು ದಿನ ಗುಂಡಿಗಳ ಮೇಲೆ ಗುಂಡಿಗಳನ್ನ ಆಗಿಸಿ ದೊಡ್ಡದೊಂದು ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದ ಧರ್ಮಸ್ಥಳದ ವಿರುದ್ಧ. ಈತನ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ, ಈ ಎಲ್ಲ ಜಾಲವನ್ನ ಬಯಲು ಮಾಡ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡ. ಪ್ರತಿಯೊಬ್ಬರನ್ನು, ಇದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕರೆದು ಮಾತನಾಡಿಸಿದ್ದು, ಎಲ್ಲರಿಗಿಂತ ಮೊದಲು ವಿಷಯಗಳನ್ನ ಬ್ರೇಕ್ ಮಾಡಿದ್ದು ನಾವು. ಏನಿದು ಪ್ರಕರಣ ಹಾಗಾದ್ರೆ? ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಈ ದೂರದಾರ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಕೆಲವು ಕಾಲ ಮಾತ್ರ 100 ಶವಗಳನ್ನ ಹುಟ್ಟಿಸಿದ್ದೀನಿ ನಾನು ಅಂತ ಆರೋಪ ಮಾಡ್ಕೊಂಡು ಬಂದ ಆಯ್ತ. 100 ಶವಗಳನ್ನ ತಾನು ಹೂತಿಟ್ಟಿದ್ದೇನೆ, ಅದರಲ್ಲಿ ಹೆಚ್ಚಿನ ಶವಗಳು ಮಹಿಳೆಯರ ಪ್ರಕರಣಗಳು, ಮಹಿಳೆಯರ ಶವಗಳು, ಆ ಮಹಿಳೆಯರ ಮೇಲೆ ಕೊಲೆ, ದೌರ್ಜನ್ಯ, ಅತ್ಯಾಚಾರ ಆಗಿರುವಂತಹ ಶವಗಳು, ಧರ್ಮಸ್ಥಳದ ಸುತ್ತ 100 ಶವಗಳು ಅಂತ ಈತ ಸೀದಾ ಒಂದು ತಲೆಬುರುಡೆ, ಯಾರು ಕೊಟ್ಟಿರೋದು SIT ಹೇಳ್ಬೇಕದನ್ನ, ಆ ಒಂದು ತಲೆಬುರುಡೆ ಹಿಡ್ಕೊಂಡು ಸೀದಾ SP ಆಫೀಸ್ಗೆ ಬರ್ತಾನೆ. ಆನಂತರ SIT ರಚನೆ ಆಗತ್ತೆ, ಅಗೆತ ಶುರುವಾಗುತ್ತೆ. 17 ಸ್ಥಳಗಳಲ್ಲಿ SIT ಈ ಮಾಸ್ಕ್ ಮ್ಯಾನ್ ತೋರಿಸಿದ ಅಂತ ಹೇಳ್ಬಿಟ್ಟು ಕಂಡ ಕಡೆಯೆಲ್ಲ ಆಗಿದ್ರು. 14 ದಿನಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿದ್ರು. 16 ಸ್ಥಳಗಳಲ್ಲಿ ಕೇವಲ ಒಂದು ಕಡೆ ಮಾತ್ರ ಪುರುಷನದ್ದು ಅಂತ ಹೇಳಲಾದಂತಹ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು, ಕೆಲವು ಮೂಳೆಗಳು. ಇನ್ನುಳಿದ ಎಲ್ಲೂ ಕೂಡ ಯಾವುದೇ ಸಾಕ್ಷ್ಯ ಕೂಡ ಸಿಗ್ಲಿಲ್ಲ. ಮೂಳೆಗಳು ಮಣ್ಣಿನಲ್ಲಿ ಕರಗೋಗಿದ್ಯಾ ಅಂತ ಮಣ್ಣನ್ನ ಟೆಸ್ಟ್ ಮಾಡಬೇಕು ಅಂತ ಹೊರಟರು, ಅದನ್ನು ಕೂಡ FSL ಗೆ ಕಳಿಸಿದ್ರು, ಅಂಥದ್ದು ಯಾವುದೂ ಸಿಗಲಿಲ್ಲ. ಸೊ ಇದೀಗ ತಾನು ಸಾಕ್ಷಿ ಪ್ರಕರಣದಲ್ಲಿ, ಹಾಗಾಗಿ ಅದರಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ರಕ್ಷಣೆಯನ್ನ ಪಡ್ಕೊಂಡು ಹೊರಗಡೆ ತಿರುಗ್ತಾ ಇದ್ದ. ಇದೀಗ ಪೊಲೀಸರಿಗೆ ಕನ್ವಿನ್ಸ್ ಆಗಿದೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಬರೋದಿಲ್ಲ ಅಂತ. ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೀಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಚಿನ್ನಯ್ಯನ ಮಾರುವೇಷವನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಕಳಿಸಿದೆ. ಚಿನ್ನಯ್ಯನ ಮೊದಲ ಹೆಂಡತಿ ಮಂಡ್ಯದಿಂದ ಮಾತನಾಡಿದ್ರು. ಈತ ಎಂಥ ಮನುಷ್ಯ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರು. ಅವರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳ್ಕೊಂಡ್ರು. ಈತ ಮಾಡ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅನ್ನೋದನ್ನ ಹೇಳಿದ್ರು. ಇನ್ನಷ್ಟು ಅಪ್ಡೇಟ್ ಚಿಕ್ಕ ಬ್ರೇಕ್ನ ನಂತರ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಬುರುಡೆ ಪ್ರಕರಣವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಯಲು ಮಾಡಿದ್ವಿ ನಾವು. ಶವಹುಟ್ಟಿಟ್ಟ ಕೇಸ್ ಬಗ್ಗೆ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ವರದಿಯನ್ನ ನಿಮ್ಮ ಮುಂದೆ ಬಿತ್ತರ ಮಾಡಿತ್ತು. ಕ್ಷಣ ಕ್ಷಣದ ಮಾಹಿತಿಯನ್ನ ಪ್ರಸಾರ ಮಾಡಿದ್ವಿ ನಾವು.
ಮಾಸ್ಕ್ ಮ್ಯಾನ್ ಸುಳ್ಳು ಆರೋಪಗಳು ಎಲ್ಲವೂ ಕೂಡ ನಿಮ್ಮ ಮುಂದೆ ಬಯಲಾಗಿದ್ವು. ಆತ ಯಾವ ರೀತಿಯ ಸುಳ್ಳು ಹೇಳ್ತಾ ಇದ್ದಾನೆ. ಒಂದಷ್ಟೇ ಹೆಸರುಗಳನ್ನ ತಗೊಂಡ ಆ ಹೆಸರುಗಳನ್ನ ಪತ್ತೆ ಹಚ್ಚಿ ಹೋದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈತನ ವಿರುದ್ಧ ಹೇಳಿದ್ರು ಬಿಟ್ರೆ ಈತನ ಜೊತೆಯಲ್ಲಿ ಈತ ಹೇಳಿದಂತ ರೀತಿಯಲ್ಲಿ ಅಥವಾ ಆತ ಹೇಳಿದಂತ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಅವರು ಹೇಳಲಿಲ್ಲ ಅಥವಾ ಫೋರ್ಸ್ಫುಲಿನೂ ಕೂಡ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ನ ಮಾಸ್ಕ್ ನ ರಿವೀಲ್ ಮಾಡಿದ್ದು, ಆತನ ಮುಖವಾಡ ಕಳಿಸಿದ್ದು ರಿಪಬ್ಲಿಕ್ ಕನ್ನಡ. ಆತನ ಮುಖವಾಡ ಅಷ್ಟೇ ಅಲ್ಲ, ಆತನ ಸುಳ್ಳುಗಳ ಮುಖವಾಡವನ್ನ ಕಳಿಸಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ನಿಗೂಢ ವ್ಯಕ್ತಿ ಅಂತ ಹೇಳ್ತಾ ಇದ್ದ ವ್ಯಕ್ತಿಯ ಬಣ್ಣ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಿಎನ್ ಚಿನ್ನಯ್ಯ ಏನು ಮಾರುವೇಷ ತೊಟ್ಕೊಂಡು ಇಷ್ಟು ದಿನ ಗುಂಡಿಗಳ ಮೇಲೆ ಗುಂಡಿಗಳನ್ನ ಆಗಿಸಿ ದೊಡ್ಡದೊಂದು ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದ ಧರ್ಮಸ್ಥಳದ ವಿರುದ್ಧ. ಈತನ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ, ಈ ಎಲ್ಲ ಜಾಲವನ್ನ ಬಯಲು ಮಾಡ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡ. ಪ್ರತಿಯೊಬ್ಬರನ್ನು ಇದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕರೆದು ಮಾತನಾಡಿಸಿದ್ದು, ಎಲ್ಲರಿಗಿಂತ ಮೊದಲು ವಿಷಯಗಳನ್ನ ಬ್ರೇಕ್ ಮಾಡಿದ್ದು ನಾವು. ಏನಿದು ಪ್ರಕರಣ? ಹಾಗಾದ್ರೆ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಈ ದೂರದಾರ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಕೆಲವು ಕಾಲ ಮಾತ್ರ 100 ಶವಗಳನ್ನ ಹೂತಿಟ್ಟಿದ್ದೀನಿ ನಾನು ಅಂತ ಆರೋಪ ಮಾಡ್ಕೊಂಡು ಬಂದಾಯ್ತ. 100 ಶವಗಳನ್ನ ತಾನು ಹೂತಿಟ್ಟಿದ್ದೇನೆ, ಅದರಲ್ಲಿ ಹೆಚ್ಚಿನ ಶವಗಳು ಮಹಿಳೆಯರ ಪ್ರಕರಣಗಳು, ಮಹಿಳೆಯರ ಶವಗಳು, ಆ ಮಹಿಳೆಯರ ಮೇಲೆ ಕೊಲೆ, ದೌರ್ಜನ್ಯ, ಅತ್ಯಾಚಾರ ಆಗಿರುವಂತಹ ಶವಗಳು, ಧರ್ಮಸ್ಥಳದ ಸುತ್ತ 100 ಶವಗಳು ಅಂತ ಈತ ಸೀದಾ ಒಂದು ತಲೆಬುರುಡೆ, ಯಾರು ಕೊಟ್ಟಿರೋದು SIT ಹೇಳ್ಬೇಕದನ್ನ, ಆ ಒಂದು ತಲೆಬುರುಡೆ ಹಿಡ್ಕೊಂಡು ಸೀದಾ SP ಆಫೀಸ್ಗೆ ಬರ್ತಾನೆ. ಆನಂತರ SIT ರಚನೆ ಆಗತ್ತೆ, ಅಗೆತ ಶುರುವಾಗುತ್ತೆ. 17 ಸ್ಥಳಗಳಲ್ಲಿ SIT ಈ ಮಾಸ್ಕ್ ಮ್ಯಾನ್ ತೋರಿಸಿದ ಅಂತ ಹೇಳ್ಬಿಟ್ಟು ಕಂಡ ಕಡೆಯೆಲ್ಲ ಆಗಿದ್ರು. 14 ದಿನಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿದ್ರು. 16 ಸ್ಥಳಗಳಲ್ಲಿ ಕೇವಲ ಒಂದು ಕಡೆ ಮಾತ್ರ ಪುರುಷನದ್ದು ಅಂತ ಹೇಳಲಾದಂತಹ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು, ಕೆಲವು ಮೂಳೆಗಳು. ಇನ್ನುಳಿದ ಎಲ್ಲೂ ಕೂಡ ಯಾವುದೇ ಸಾಕ್ಷ್ಯ ಕೂಡ ಸಿಗ್ಲಿಲ್ಲ. ಮೂಳೆಗಳು ಮಣ್ಣಿನಲ್ಲಿ ಕರಗೋಗಿದ್ಯಾ ಅಂತ ಮಣ್ಣನ್ನ ಟೆಸ್ಟ್ ಮಾಡಬೇಕು ಅಂತ ಹೊರಟರು, ಅದನ್ನು ಕೂಡ FSLಗೆ ಕಳಿಸಿದ್ರು, ಅಂಥದ್ದು ಯಾವುದೂ ಸಿಗ್ಲಿಲ್ಲ. ಸೊ ಇದೀಗ ತಾನು ಸಾಕ್ಷಿ ಪ್ರಕರಣದಲ್ಲಿ, ಹಾಗಾಗಿ ಅದರಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ರಕ್ಷಣೆಯನ್ನ ಪಡ್ಕೊಂಡು ಹೊರಗಡೆ ತಿರುಗ್ತಾ ಇದ್ದ. ಇದೀಗ ಪೊಲೀಸರಿಗೆ ಕನ್ವಿನ್ಸ್ ಆಗಿದೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಬರೋದಿಲ್ಲ ಅಂತ, ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೀಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಚಿನ್ನಯ್ಯನ ಮಾರುವೇಷವನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಕಳಿಸಿದೆ. ಚಿನ್ನಯ್ಯನ ಮೊದಲ ಹೆಂಡತಿ ಮಂಡ್ಯದಿಂದ ಮಾತನಾಡಿದ್ರು. ಈತ ಎಂಥ ಮನುಷ್ಯ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರು. ಅವರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳ್ಕೊಂಡ್ರು. ಈತ ಮಾಡ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅನ್ನೋದನ್ನ ಹೇಳಿದ್ರು. ಇನ್ನಷ್ಟು ಅಪ್ಡೇಟ್ ಚಿಕ್ಕ ಬ್ರೇಕ್ನ ನಂತರ.